ಅಭಿನವ ಭಾರತದ ನಡೆನುಡಿಯ ಸಮಸ್ಯೆಗಳು. ಪ್ರಿಯ ವೀಕ್ಷಕರೇ, ನಿಮಗೊಂದು ಪ್ರಶ್ನೆ. ಭಾವನೆಯಿಂದ ರಾಗ ಹುಟ್ಟಿತೋ, ರಾಗದಿಂದ ಭಾವನೆ ಹುಟ್ಟಿತೋ? ಭಾವನೆ ಅಲ್ಲವೇ? ಒಂದು ಹಾಡು ಅಂದರೆ ಅದಕ್ಕೆ ಭಾವನೆ ಇರ್ತದೆ ಅಲ್ವೇ? ಆನಂತರ ರಾಗ ತಾಳ ಇರುತ್ತೆ. ಆ ಭಾವನೆ ಹೇಗೆ ಹುಟ್ಟುತ್ತದೆ? ಶ್ರುತಿ. ಸಂಗೀತಕ್ಕೆ ಶ್ರುತಿಯೇ ತಾಯಿ. ತಾಳಮೇಳಗಳೇ ತಾಳವೇ ತಂದೆ ಅಂತಾರೆ. ಮೇಳ ಆ ತಾಳವನ್ನು ಅನುಸರಿಸುತ್ತೆ. ಹಾಗಾಗಿ ಸಂಗೀತಕ್ಕೆ ಕೂಡ ಭಾವನೆಯೇ ಪ್ರಧಾನ. ಸಮಾಜದಲ್ಲಿ ಭಾವನೆಯೇ ಪ್ರಧಾನ ಅಲ್ಲವೇ? ಸಾಹಿತ್ಯ ಜನಾಂತರಾಳದ ಸತ್ಯ. ಜನಾಂತರಾಳದಲ್ಲಿ ಏನಿರ್ತದೆ? ಭಾವನೆ ಇರ್ತದೆ ಅಲ್ಲವೇ? ಹಾಗಾಗಿ ನಾನು ಹಾಡುವುದರಲ್ಲಿ ರಾಗ ತಾಳಮೇಳಗಳಿಗಿಂತ ಶ್ರುತಿ ಅಂದರೆ ಭಾವನೆ. ಶ್ರುತಿಯಲ್ಲಿ ಭಾವನೆ ಇರ್ತದೆ. ಆ ಹಾಡಿಗೊಂದು ಶ್ರುತಿ ಇರುತ್ತೆ. ಶ್ರುತಿಯೇ ತಾಯಿ, ತಾಳವೇ ತಂದೆ. ಆ ತಾಳವನ್ನು ಮೇಳಗಳು ಅನುಸರಿಸ್ತವೆ. ನೋಡಿ, ನಾನಿನ್ನ ಧ್ಯಾನದೊಳಿರಲು ಮಿಕ್ಕ ಹೀನ ಮಾನವರೇನು ಮಾಡಬಲ್ಲರು ರಂಗ. ನಾನಿನ್ನ ಧ್ಯಾನದೊಳಿರಲು ಮಿಕ್ಕ ಹೀನ ಮಾನವರೇನು ಮಾಡಬಲ್ಲರು ರಂಗ. ನಾನಿನ್ನ ಧ್ಯಾನದೊಳಿರಲು ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇನೋ ಅಚ್ಚುತ ನಿನ್ನದೊಂದು ದಯೆ ಇರಲು. ಮತ್ಸರಿಸುವರೆಲ್ಲ ಕೂಡಿ ಮಾಡುವರೇನೋ ಅಚ್ಚುತ ನಿನ್ನದೊಂದು ದಯೆ ಇರಲು. ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದೆ ದೇವ. ಕಿಚ್ಚಿಗೆ ಇರುವೆ ಮುತ್ತುವುದೇ ಕೇಳಲು ರಂಗ. ನಾನಿನ್ನ ಧ್ಯಾನದೊಳಿರಲು ಮಿಕ್ಕ ಹೀನ ಮಾನವರೇನು ಮಾಡಬಲ್ಲರೋ. ನಾನಿನ್ನ ಧ್ಯಾನದೊಳಿರಲು. ಕನ್ನಡಿಯೊಳಗಣ ಗಂಟು ಕಂಡು ಕಳ್ಳ. ಕನ್ನಡಿಯೊಳಗಣ ಗಂಟು ಕಂಡ ಕಳ್ಳ ಕನ್ನವಿಕಲವನ ವಶಬಹುದೇ. ಕನ್ನಡಿಯೊಳಗಣ ಗಂಟು ಕಂಡ ಕಳ್ಳ ಕನ್ನವಿಕಲವನ ವಶಬಹುದೇ. ನಿನ್ನ ನಂಬಲು ಮುದ್ದು ಪುರಂದರ ವಿಠಲ. ಚಿನ್ನಕ್ಕೆ ಪುಟವಿಟ್ಟಂತೆ ಅಹುದೋ ಕೃಷ್ಣ. ನಾನಿನ್ನ ಧ್ಯಾನದೊಳಿರಲು ಮಿಕ್ಕ ಹೀನ ಮಾನವರೇನು ಮಾಡಬಲ್ಲರೋ. ನಾ ನಿನ್ನ ಧ್ಯಾನದೊಳಿರಲು.